ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಪಿ ಬೈರತಿ ಬಸವರಾಜ್ಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಜಯದೇವ ಆಸ್ಪತ್ರೆಯಲ್ಲಿ ಬೈರತಿಗೆ ಮುಂದುವರಿದಿದೆ ಚಿಕಿತ್ಸೆ. ಹೃದಯ ಸಂಬಂಧಿ ಕಾಯಿಲೆ ಹಿನ್ನೆಲೆ ಬೈರತಿಗೆ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇದೆ. ಪ್ರತಿ 4 ಗಂಟೆಗೆ ಬೈರತಿ ಬಸವರಾಜ್ ಅವರಿಗೆ ಕಂಡೀಷನ್ ಅಪ್ಡೇಟ್ ಅನ್ನ ತಗೋತಿದ್ದಾರೆ ವೈದ್ಯರು. ಬಸವರಾಜ್ಗೆ ಆಂಜಿಯೋಗ್ರಾಮ್ ಪರೀಕ್ಷೆಯನ್ನ ನಡೆಸ್ತಾ ಇರುವಂತಹ ವೈದ್ಯರು ರಕ್ತನಾಳಗಳ ಬ್ಲಾಕೇಜಸ್ ತಿಳಿದುಕೊಳ್ಳಲು ಆಂಜಿಯೋಗ್ರಾಮ್ ಪರೀಕ್ಷೆ ಮಾಡಲಾಗಿದೆ. ಈ ಒಂದು ಆಂಜಿಯೋಗ್ರಾಮ್ನಲ್ಲಿ ಬ್ಲಾಕೇಜಸ್ ಕಂಡು ಬಂದ್ರೆ ಡಿಸ್ಚಾರ್ಜ್ ಇಲ್ಲ ಅಂತ ಹೇಳಿ ಈಗಾಗಲೇ ವೈದ್ಯರು ಹೇಳುವಂತ ಸಾಧ್ಯತೆ ಇದೆ. ಜಯದೇವ ಆಸ್ಪತ್ರೆ ಬಳಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಮೈಕೋಲೇವೋಟ್ ಸಬ್ ಡಿವಿಷನ್ ಪೊಲೀಸರಿಂದ ಬಿಗಿ ಭದ್ರತೆ ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರು ಅಥವಾ ಅವರ ಬೆಂಬಲಿಗರು ಕೂಡ ಬರಬಹುದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಿನ್ನೆ ಯಾವಾಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಯಿತು ಆ ಸಂದರ್ಭದಲ್ಲೂ ಕೂಡ ಪೊಲೀಸ್ ಬಿಗಿ ಭದ್ರತೆ ಇತ್ತು. ಇದೀಗ ಇವತ್ತು ಜಯದೇವ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಮುಂದುವರಿತಾ ಇದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನ A5 ಆರೋಪಿಯಾಗಿರುವಂತಹ ಶಾಸಕ ಬೈರತಿ ಬಸವರಾಜ್ ಅವರಿಗೆ ಜಯದೇವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಹೇಳಿ ಈಗಾಗಲೇ ವೈದ್ಯರು ಕೂಡ ತಿಳಿಸಿದ್ದಾರೆ. ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಎದೆ ಬಡಿತದ ಒಂದು ಏರುಪೇರಾಗ್ತಾ ಇರುವಂತಹ ಕಾರಣ ಆಂಜಿಯೋಗ್ರಾಮ್ ಮಾಡಿಸಬೇಕು ಅಂತ ಹೇಳಿ ಈಗಾಗಲೇ ವೈದ್ಯರು ಕೂಡ ಹೇಳಿದ್ರು. ಹಾಗಾಗಿ ಹೃದಯ ಸಂಬಂಧಿ ಕಾಯಿಲೆ ಹಿನ್ನೆಲೆ ಈಗ ಪ್ರತಿ 4 ಗಂಟೆಗೆ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಹೇಳಿ ಚೆಕ್ ಮಾಡ್ತಿದ್ದಾರೆ ವೈದ್ಯರು. ಅಪ್ಡೇಟ್ ಅನ್ನು ತಗೋತಿದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಏನು ಅಪ್ಡೇಟ್ ಕೊಡ್ತಾರೆ, ವೈದ್ಯರು ಏನು ಹೇಳ್ತಾರೆ ಅದೆಲ್ಲವೂ ಕೂಡ ಇವರ ಭವಿಷ್ಯ ನಿರ್ಧಾರ ಆಗುತ್ತೆ. ಕಾರಣ ಕೋರ್ಟ್ನಲ್ಲಿ ಆ ಒಂದು ರಿಪೋರ್ಟ್ ಅನ್ನು ನೋಡಿ ಅದಾದ ನಂತರ ನಿರ್ಧಾರ ಆಗುತ್ತೆ. ಹಾಗಾಗಿ ಇದೀಗ ಬೈರತಿ ಬಸವರಾಜ್ ಅವರಿಗೆ ಆಂಜಿಯೋಗ್ರಾಮ್ ಪರೀಕ್ಷೆಯನ್ನ ಮಾಡ್ತಿದ್ದಾರೆ ವೈದ್ಯರು. ರಕ್ತನಾಳಗಳ ಬ್ಲಾಕೇಜಸ್ ತಿಳಿದುಕೊಳ್ಬೇಕು ಅಂತ ಹೇಳಿ ಈ ಒಂದು ಆಂಜಿಯೋಗ್ರಾಮ್ ಪರೀಕ್ಷೆ ಅಂತ ಹೇಳಿ ಮಾಡಲಾಗುತ್ತೆ. ಅಕಸ್ಮಾತ್ ಇದರಲ್ಲಿ ರಕ್ತನಾಳಗಳಲ್ಲಿ ಏನಾದರೂ ಬ್ಲಾಕೇಜಸ್ ಇದೆ, ಬಹಳ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಇಲ್ಲಿ ಡಿಸ್ಚಾರ್ಜ್ ಮಾಡೋಕ್ಕಾಗೋದಿಲ್ಲ. ಅವ್ರಿಗೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತು ಸಂಜೆ ಅಷ್ಟರಲ್ಲಿ ಎಲ್ಲವೂ ಕೂಡ ಗೊತ್ತಾಗಬೇಕು. ಇದೇ ಹಿನ್ನೆಲೆ ಇದೀಗ ಜಯದೇವ ಆಸ್ಪತ್ರೆ ಬಳಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿ ನೇಮಕ ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಿವು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ. ಜಯದೇವ ಆಸ್ಪತ್ರೆಯಿಂದ ನೇರವಾಗಿ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಶಿವ, ನೋಡ್ತಾ ಇದೀವಿ ಸದ್ಯಕ್ಕೆ ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಗೊತ್ತಿಲ್ಲ. ಪ್ರತಿ 4 ಗಂಟೆಗೆ ಒಮ್ಮೆ ಅವರ ಕಂಡೀಷನ್ ತಿಳಿದುಕೊಳ್ತಿದ್ದಾರೆ ವೈದ್ಯರು ಅಂತಂದ್ರೆ ಇನ್ನು ಏನಾಗಿರ್ಬೋದು ಅಥವಾ ಕಾರಣ ಏನು ಅಂತಂದ್ರೆ ಎಲ್ಲವೂ ಕೂಡ ಆ ಒಂದು ರಿಪೋರ್ಟ್ ಮೇಲೆಯೇ ಡಿಪೆಂಡ್ ಆಗುತ್ತೆ. ಹಾಗಾಗಿ ಸದ್ಯಕ್ಕೆ ಅವರ ಪರಿಸ್ಥಿತಿ ಹೇಗಿದೆ, ಏನ್ ಹೇಳ್ತಿದ್ದಾರೆ ವೈದ್ಯರು ಈಗ ಅಂತ? ಏರುಪೇರುಗಳಿದಾವೆ ಅನ್ನುವಂಥದ್ದನ್ನ ಹೇಳಿ, ಹಾಗಾಗಿ ಈಗ ಆಂಜಿಯೋಗ್ರಾಮ್ಗೆ ಏನು ಬೆಳಿಗ್ಗೆ ಇವತ್ತು 11 ಗಂಟೆಗೆ ನಿಗದಿಯಾಗಿತ್ತು. ಆ ಪ್ರಕಾರವಾಗಿ ಆಂಜಿಯೋಗ್ರಾಮ್ ಮಾಡೋದಕ್ಕೆ ಮುಂಚೆ ಅವರ ಕುಟುಂಬದವರ ಒಂದು ಸಹಿ ಕೂಡ ಬೇಕಾಗ್ತದೆ. ಆ ಕುಟುಂಬದವರ ಸಹಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಹೇಳಾಗ್ತಿದೆ. ಇನ್ನೇನು ಡಾಕ್ಟರ್ಗಳ ತಂಡ ಏನಿದೆ ಅವರು ಆಂಜಿಯೋಗ್ರಾಮ್ ಅನ್ನ ಮಾಡಿದ ನಂತರ ಅವರಿಗೆ ಯಾವ ಪ್ರಮಾಣದ ಬ್ಲಾಕೇಜಸ್ ಇದೆ ಅಥವಾ ಅದು ಅಂದ್ರೆ ಯಾವ್ಯಾವ ಕವಾಟದಲ್ಲಿ ಯಾವ ರೀತಿಯ ಬ್ಲಾಕೇಜಸ್ ಇದೆ, ಎಷ್ಟು ಕವಾಟಗಳ ಬ್ಲಾಕೇಜಸ್ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಈ ಒಂದು ಗೊತ್ತಾದ್ಮೇಲೆ ವೈದ್ಯರ ತಂಡ ಡಿಸೈಡ್ ಮಾಡುತ್ತೆ ಅವರಿಗೆ ಆಂಜಿಯೋಪ್ಲಾಸ್ಟಿ ಮಾಡ್ಬೇಕಾ ಅಥವಾ ಸ್ಟೆಂಟ್ ಹಾಕ್ಬೇಕಾ ಅಥವಾ ಓಪನ್ ಹಾರ್ಟ್ ಸರ್ಜರಿನಾ, ಇವೆಲ್ಲವೂ ಕೂಡ ಆಂಜಿಯೋಗ್ರಾಮ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಆ ನಂತರ ವೈದ್ಯರ ತಂಡ ಡಿಸೈಡ್ ಮಾಡುವಂತದ್ದು. ಇಲ್ಲ ಇವರಿಗೆ ಮಾತ್ರೆಗಳಲ್ಲೇ ಕ್ಯೂರ್ ಆಗುತ್ತೆ ಅನ್ನುವಂಥದ್ದು ಕೂಡ ವೈದ್ಯರ ತಂಡ ಹೇಳ್ಬೋದು. ಆಗೊಂದು ವೇಳೆ ಮಾತ್ರೆಗಳಲ್ಲೇ ಕ್ಯೂರ್ ಆಗುತ್ತೆ ಅಂತಂದ್ರೆ ಅವ್ರು ಪ್ರಿಸ್ಕ್ರೈಬ್ ಮಾಡಿ ಅವರಿಗೆ ರೆಸ್ಟ್ಗೆ ಏನಾದ್ರು ಸಜೆಸ್ಟ್ ಮಾಡ್ತಾರ ಅನ್ನುವಂಥದ್ದು ಕೂಡ ನೋಡ್ಬೇಕಾಗುತ್ತೆ. ಇಲ್ಲಿ ಡಾಕ್ಟರ್ಗಳ ತಂಡ ಏನು ಬರೀತಾರೆ ಅನ್ನುವಂಥದ್ದನ್ನ ನ್ಯಾಯಮೂರ್ತಿಗಳ ಮುಂದೆ ಮನೆಯಲ್ಲಿ ಇವತ್ತು ಹಾಜರುಪಡಿಸುವಂತ ವೇಳೆಯಲ್ಲಿ ಅವರ ವರದಿಯನ್ನ ಹಾಜರುಪಡಿಸಬೇಕಾಗುತ್ತೆ. ಆ ವರದಿಯ ಆಧಾರದ ಮೇಲೆ ಇಲ್ಲೇ ಒಂದು ಟ್ರೀಟ್ಮೆಂಟ್ ಅಡ್ಮಿಷನ್ ಅಲ್ಲಿ ಮುಂದುವರಿಸಬೇಕಾ ಅಥವಾ ಜೆಸಿ ಕಳಿಸ್ಬೇಕಾ, ಈ ಎಲ್ಲವನ್ನು ಕೂಡ ನೋಡಿ ನ್ಯಾಯಮೂರ್ತಿಗಳು ಡಿಸಿಷನ್ ತಗೊಳ್ತಾರೆ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಇಲ್ಲಿ ಆಂಜಿಯೋಗ್ರಾಮ್ ನಡೆದ ಮೇಲೆ ಏನು ವೈದ್ಯಕೀಯ ತಂಡದಿಂದ ವರದಿ ಬರುತ್ತೆ ಇವರ ಬೈರತಿ ಬಸವರಾಜ್ ಅವರ
ಹೃದಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕಂಡೀಷನ್ ಇದೆ ಅದರ ಆಧಾರದ ಮೇಲೆ ಅವರಿಗೆ ಇವತ್ತು ಜೈಲ ಅಥವಾ ಕಸ್ಟಡಿನ ಅಥವಾ ಅರೆಸ್ಟ್ ಈ 3 ಅಂಶಗಳನ್ನ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ರೋಶ್ನಿ. ಎಸ್ ಸರ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಎಲ್ಲವೂ ಕೂಡ ಆ ಒಂದು ರಿಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಮುಂದೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಇನ್ನು ಆ ಒಂದು ರಿಪೋರ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಎಲ್ಲವೂ ಕೂಡ ಆ ಒಂದು ರಿಪೋರ್ಟ್ನಲ್ಲೇ ಗೊತ್ತಾಗಲಿದೆ. ಮುಂಬರುವಂಥ ದಿನಗಳಲ್ಲಿ ಅವರಿಗೆ ಡಿಸ್ಚಾರ್ಜ್ ಮಾಡಬೇಕಾ ಅಥವಾ ಚಿಕಿತ್ಸೆ ಕೊಡಬೇಕಾ, ಯಾವ ರೀತಿಯಾದಂಥ ಚಿಕಿತ್ಸೆ ಕೊಡಬೇಕು ಅನ್ನುವಂಥದ್ದು ರಿಪೋರ್ಟ್ ಬಂದ ನಂತರ ನಿರ್ಧಾರ ಆಗುತ್ತೆ.